ಹಾಯ್ ಗೈಸ್. ಸೊ ಈಗ ನಮ್ಮ ಮನೇಲಿ ನೋಡಬಹುದು ನೀವು ತುಳಸಿ ಪ್ಲ್ಯಾಂಟ್ ಯಾವ ಥರ ಇದೆ ಅಂತ. ಸೊ ತುಂಬ ಬುಷಿಯಾಗಿ ಬೆಳೆದಿದೆ ಯಾವಾಗೂ. ಸೊ ನಾನು ಸೀಕ್ರೆಟ್ ಟಿಪ್ಸ್ನ ನಾನೀಗ ಶೇರ್ ಮಾಡ್ತೀನಿ. ನೀವು ತುಳಸಿ ಗಿಡನ ಫಸ್ಟ್ ಪ್ರೋನಿಂಗ್ ಅನ್ನೋದನ್ನು ಮಾಡಬೇಕು. ಹಂಗಂದರೆ ನಿಮಗೆ ಗಿಡ ಎಷ್ಟು ಹೈಟ್ ಬೇಕು ಅಂತಿರುತ್ತಲ್ವ ಅಷ್ಟು ಹೈಟನ್ನ ಬೆಳೆಯೋದಕ್ಕೆ ಫಸ್ಟ್ ಬಿಟ್ಬಿಡಬೇಕು. ಅದಾದಮೇಲೆ ಆ ಮೇಲೆಗಡೆ ಇರುತ್ತಲ್ವ ಟಿಪ್ ಪಾಯಿಂಟ್ ಅನ್ನೋದು, ಸೊ ಅಲ್ಲಿ ನೀವು ಅದನ್ನು ಕಟ್ ಮಾಡಬೇಕಾಗುತ್ತೆ. ಆ ರೀತಿ ಕಟ್ ಮಾಡಿದಾಗ ಗ್ರೋತ್ ಅನ್ನೋದು ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ನಿಮ್ಮ ತುಳಸಿ ಗಿಡ ಅದಕ್ಕೆ ಮೇಲೆ ಬೆಳೆಯೋದಿಲ್ಲ. ಸೊ ಹೈಟು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಅದು ಪ್ರೋನಿಂಗ್ ಅಂತ ಕರಿತೀವಿ ನಾವು. ಆ ರೀತಿ ಮಾಡಿದಾಗ ನಿಮಗೆ ಬ್ರ್ಯಾಂಚಸ್ ಎಲ್ಲ ದಪ್ಪ ಬರುತ್ತೆ. ಸೊ ತುಳಸಿ ಗಿಡನೂ ಸಹ ಕೆಳಗಡೆಯಿಂದನೇ ಸ್ಟ್ರಾಂಗ್ ಅನ್ನೋದು ಆಗುತ್ತೆ. ಸೊ ಇದು ಫಸ್ಟ್ ಟಿಪ್ಪು. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ತುಳಸಿ ಗಿಡದಲ್ಲಿ ಹೂವು ಇರುತ್ತಲ್ವ, ಸೊ ಇದನ್ನು ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಬಿಡಬಾರ್ದು. 2 ದಿನಕ್ಕೊಂದ್ಸಲಿ ಆದರೂ ನಾವು ಈ ರೀತಿ ಟ್ರಿಮ್ಮಿಂಗ್ ಅನ್ನೋದನ್ನು ಮಾಡ್ತಾಯಿದ್ರೆ ತುಳಸಿ ಗಿಡ ಈ ರೀತಿ ಹೆಲ್ತಿಯಾಗಿ ಬುಷಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಟ್ರೈ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನು ಈವ್ನಿಂಗೋಸ್ಕರ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಲ್ಲಿ ಏನಾದರೂ ವೆರೈಟಿ ಮಾಡೋಣ ಅಂತ ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ ನೋಡಿದೆ. ಅದರಲ್ಲಿ ಇದು ಪ್ಯಾಜ ಬೆಂಡಿ ಕರಿ ಅಂತ ಒಂದು ನೋಡಿದೆ. ಸೊ ನೋಡೋಣ, ಟ್ರೈ ಮಾಡೋಣ. ಯಾವಾಗೂ ಬೆಂಡೆಕಾಯಿ ಪಲ್ಯದ ಜೊತೆನೇ ಚಪಾತಿ ತಿಂತೀವಲ್ವ ಅಂದ್ಬಿಟ್ಟು ಇವತ್ತು ವೆರೈಟಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನು ಮತ್ತು ಬೆಂಡೆಕಾಯಿನ ಎರಡನ್ನೂ ಸಹ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ತಿಂದ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ಫ್ರೈಯಿಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಫ್ರೈಯಿಂಗ್ ಎಲ್ಲ ಆದಮೇಲೆ ಈ ರೀತಿ ಸಪ್ರೇಟಾಗಿ ತೆಗೆದು ಒಂದು ಬೌಲ್ಗೆ ಹಾಕ್ಕೋಬೇಕು. ಅದೇ ಆಯಿಲ್ಗೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿರುವಂತಹ 2 ಆನಿಯನ್ನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ 8 ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಗ್ರೇವಿನ ತೆಗೆದು ಇಡ್ತಾಯಿದ್ದೀನಿ. ಇದು ಬಂದು ತುಷಾರ್ಗೆ ಅಂತ. ಸೊ ಇದಕ್ಕೆ ಅರಿಶಿನ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಏನೇ ಅಡುಗೆ ಮಾಡಿದ್ರೂ ಸಹ ತುಷಾರ್ಗೆ ಮಸಾಲಗಳನ್ನ ಹಾಕೋಕ್ಕೆ ಮುಂಚೆನೇ ಸಪ್ರೇಟ್ ತೆಗೆದು ಇಟ್ಬಿಡ್ತೀನಿ. ಸೊ ಅವನಿಗೆ ಖಾರ ಮಸಾಲ ಎಲ್ಲ ಸ್ವಲ್ಪ ಕಡಿಮೆನೇ ಅಲ್ವಾ ಕೊಡ್ತಾ ಇರೋದು, ಅದಕ್ಕೋಸ್ಕರ. ಇನ್ನು ಫ್ರೈ ಮಾಡಿರುವಂತಹ ಬೆಂಡೆಕಾಯಿ ಹಾಕಿ 10 ನಿಮಿಷ ಇದನ್ನು ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದಕ್ಕೆ ಒಂದು ತಡಕ ಹಾಕಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ಗೆ ಸ್ವಲ್ಪ ಜೀರಿಗೆ ಹಾಕಿ ಗ್ರೇವಿಗೆ ಮಿಕ್ಸ್ ಮಾಡೋದೆ. ಇನ್ನು ಚಪಾತಿ ಮಾಡಿದಾಗೆಲ್ಲ ನಮ್ಮ ತುಷಾರ್ಗೆ ಅವ್ನಿಗೇನು ಇಷ್ಟ ಇರುತ್ತಲ್ವ, ಸೊ ಅದನ್ನು ನಾನು ಚಪಾತಿಯಲ್ಲಿ ಮಾಡಿಕೊಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ರಾಕೆಟ್ ಶೇಪ್